KJP ಕಚ್ಚಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ನಾವು ಮಾತಾಡಿದಾಯಿತು. ಇದೀಗ ಧನಂಜಯ್ ಕುಮಾರ್ ಕೂಡ ಬಂದಿದ್ದಾರೆ. ಧನಂಜಯ್ ಕುಮಾರ್ ಏನಂತಾರೆ ಕೇಳೋಣ. ಧನಂಜಯ್ ಕುಮಾರ್, ತಾವ್ಯಾವ ದಾಖಲೆಗಳನ್ನು ತೋರಿಸ್ತಾ ಇದ್ರಿ? ನಾನು ತೋರಿಸಿದಂಥ ದಾಖಲೆ ರಂಗನಾಥ್ 9/11/2012 ನಡೆದಂಥ ಕೌನ್ಸಿಲ್ ಸಭೆ. ಆ ಸಭೆಯಲ್ಲಿ ಸನ್ಮಾನ್ಯ ಪ್ರಸನ್ನಕುಮಾರ್ ಅವರೇ ಅಧ್ಯಕ್ಷತೆ ವಹಿಸಿ ಅವರ ಸಹಿತ 158 ಮಂದಿ ಉಪಸ್ಥಿತರಿದ್ದರು. ಅವರ ಸಹಿ ಆ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದದ್ದಕ್ಕೆ ದಾಖಲಾಗಿದೆ. ಆ ಸಭೆಯಲ್ಲಿ ನಡೆದಂಥ ನಡವಳಿಕೆಗಳು ಮುಖ್ಯವಾಗಿ ಪ್ರಸನ್ನಕುಮಾರ್ ಅವರು ತಮ್ಮ ಸ್ವಂತ ಇಚ್ಛೆಯಿಂದ, ನಾನು ಅದನ್ನು ಒಂದು ನಿಮಿಷ ಓದಿಬಿಡ್ತೇನೆ ನಿಮಗೆ. ಓದಿದರೆ ಸಂಕ್ಷಿಪ್ತವಾಗಿ ಓದ್ತೇನೆ. ಸಭೆಯ ಪ್ರಾರಂಭದಲ್ಲಿ ತಿಳುವಳಿಕೆ ಪತ್ರ ಓದಿ ದಾಖಲಿಸಲಾಯಿತು. ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ನಂದಕುಮಾರ್ ಅವರು ಅಧ್ಯಕ್ಷರನ್ನು ಹಾಗೂ ಉಪಸ್ಥಿತ ಸ್ಟೇಟ್ ಕೌನ್ಸಿಲ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಪಕ್ಷದ ಪದಾಧಿಕಾರಿಗಳ ಈ ಹಿಂದಿನ ಸಭೆಗಳ ನಡವಳಿಕೆಗಳನ್ನು ಓದಿ ಅನುಮೋದನೆ ಪಡೆದುಕೊಳ್ಳಲಾಯಿತು. ಪಕ್ಷದ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಅವರು ದಿನಾಂಕ 8/8/2008 ಪಕ್ಷವನ್ನು ಸ್ಥಾಪಿಸಿದಂದಿನಿಂದ ಈವರೆಗೆ ಪಕ್ಷ ನಡೆದುಕೊಂಡು ಬಂದ ದಾರಿಯನ್ನು, ಎದುರಿಸಿದ ಸಮಸ್ಯೆಗಳನ್ನು, ಕಾಲಕಾಲಕ್ಕೆ ಕೈಗೊಂಡ ಚಟುವಟಿಕೆಗಳನ್ನು ಸ್ಥೂಲವಾಗಿ ಪ್ರಸ್ತಾವಿಸಿ ಪಕ್ಷದ ಅಸ್ತಿತ್ವವನ್ನು ಉಳಿಸಿ ಈವರೆಗೆ ಬೆಳೆಸಲು ಪರಿಪೂರ್ಣ ಸಹಕಾರವನ್ನು ನೀಡಿದ ಪದಾಧಿಕಾರಿಗಳನ್ನು, ಸ್ಟೇಟ್ ಕೌನ್ಸಿಲ್ನ ಸದಸ್ಯರನ್ನು, ಕಾರ್ಯಕರ್ತರನ್ನು ಶ್ಲಾಘಿಸಿ ಅವರಿಗೆ ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿದರು. ಮುಂದುವರೆದು ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಎಲ್ಲ ರಂಗಗಳಲ್ಲೂ ವಿಫಲವಾಗಿರುವ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಜನತೆ ತೀವ್ರ ಆಕ್ರೋಶಗೊಂಡಿದ್ದು ಸಂಪೂರ್ಣ ಭ್ರಮನಿರಸನಗೊಂಡಿರುವ ಪ್ರಸ್ತುತ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣ ಒಂದು ಕವಲುದಾರಿಯಲ್ಲಿದ್ದು ಕರ್ನಾಟಕದ ಜನತೆ ನಮ್ಮ ಪಕ್ಷವನ್ನು ಬೆಂಬಲಿಸಲು ತುದಿಗಾಲಲ್ಲಿ ನಿಂತಿದ್ದು ಪ್ರಸ್ತುತ ನಮ್ಮೆದುರು ಸಂಕೀರ್ಣ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಪಕ್ಷವನ್ನು ಆಮೂಲಾಗ್ರವಾಗಿ ಸಜ್ಜುಗೊಳಿಸುವ ಕಾರ್ಯವು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಆದುದರಿಂದಾಗಿ ಈ ನೆಲೆಯಲ್ಲಿ ನಮ್ಮ ಮುಂದಿರುವ ಸಮಸ್ಯೆಗಳು, ಸವಾಲುಗಳ ಅಗಾಧತೆಯ ದೃಷ್ಟಿಯಿಂದ ಮತ್ತು ತಮಗಿರುವ ಕೆಲವೊಂದು ವೈಯಕ್ತಿಕ ತೊಂದರೆಗಳಿಂದಾಗಿ ಈ ಸಂದರ್ಭ ಅಗತ್ಯಗಳಿಗೆ ಸಮರ್ಥಿತವಾಗಿ ಸ್ಪಂದಿಸಬಲ್ಲ ನಾಯಕತ್ವದ ಅಗತ್ಯಕ್ಕೆ ಅನುಗುಣವಾಗಿ ನಾಯಕತ್ವದ ಅವಶ್ಯಕತೆ ಇರುವುದರಿಂದಾಗಿ ದಾರಿ ಮಾಡಿಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ತಾವು ತಮ್ಮ ಪಕ್ಷದ ಅಧ್ಯಕ್ಷ ಪದತ್ಯಾಗಕ್ಕೆ ನಿಶ್ಚಯಿಸಿದ್ದು ತಮ್ಮ ರಾಜೀನಾಮೆಯನ್ನು ದಯವಿಟ್ಟು ಒಪ್ಪಿಕೊಳ್ಳಬೇಕೆಂದು ಸಭೆಗೆ ವಿನಂತಿ ಮಾಡಿದರು. 9/11/2012. ಓಕೆ, ಫೈನ್. ಒಂದು ನಿಮಿಷ ಧನಂಜಯ್ ಕುಮಾರ್, ಏನಂತೀರಿ ಸರ್? 9/11/2012 ತಾವು ಹೇಳಿ 9/11/2012 ಇದೆಲ್ಲ ಸುಮ್ಮನೆ ಇವರು ದಾಖಲೆಗಳನ್ನ ತೋರಿಸೋದು, ಮಾತನಾಡೋದು, ಇದೆಲ್ಲ ನನಗೆ ಫಾಲ್ತು ಅನಿಸುತ್ತೆ. ನಾನು ಕೇಳ್ತಾ ಇರೋದು ಇವಾಗ ಇದನ್ನು ಮುಖ್ಯವಾಗಿ ಏನು ಫೋರ್ಜರಿ ಸಿಗ್ನೇಚರ್ ಮಾಡಿದ್ದಾರೆ, ನನ್ನ ಸಿಗ್ನೇಚರು, ಇದರಿಂದ ಪಕ್ಷವನ್ನು ಅವರು ಟೇಕ್ ಓವರ್ ಮಾಡ್ಕೊಳ್ಳಿಕ್ಕೆ ಒಂದು ದಾರಿ ಆಗಿದೆ. 3ನೇ ತಾರೀಕು ನನಗೊಂದು ಲೆಟರ್ನ ಕೊಟ್ಟಿದ್ದರು ಮತ್ತು 5ನೇ ತಾರೀಕು ನನ್ನ ಲೆಟರ್ ಕೊಟ್ಟಿದ್ರು. ಅದೆರಡು ಇದೇ ಥರ ಸೇಮ್ ಇದೆ. ಇದು ಸಿಗ್ನೇಚರ್ ಮಾಡಿರುವಂಥದ್ದು ಫೋರ್ಜರಿ ಸಿಗ್ನೇಚರ್. ಸಿಗ್ನೇಚರ್ ಕಡೆಗೆ ಒಂದಷ್ಟು ನಾನು ಹೇಳ್ತಾ ಇದ್ದೀನಿ ನೋಡಿ. ಅದು ನಿಮ್ಮ ಸಿಗ್ನೇಚರ್? ಅದು ನನ್ನ ಸಿಗ್ನೇಚರ್ ಅಲ್ಲ. ಅದು ಅಲ್ವಾ? ಅಲ್ಲ. ಮತ್ತೆ ಯಾರ್ದದು? ಅದು ಯಾರು ಮಾಡಿದ್ರು ಅದು ಅವ್ರನ್ನೇ ಕೇಳಬೇಕು. ಧನಂಜಯ್ ಕುಮಾರ್ನ ಕೇಳಬೇಕು, ಯಡಿಯೂರಪ್ಪಾಜಿ ಅವ್ರನ್ನ ಕೇಳಬೇಕು, ಗೋಖಲೆ ಅವ್ರನ್ನ ಕೇಳಬೇಕು. ಇದನ್ನು ಮಾಡಿ ನಾನೇ ಲೆಟರ್ ಕೊಟ್ಟಿದ್ದೀನಿ ಅಂತ ಹೇಳಿ ಪತ್ರದ ಕೊನೆಯಲ್ಲಿ ಈ ಪತ್ರ ಬರೆದಿರುವಂಥದ್ದು ಚುನಾವಣಾ ಆಯೋಗಕ್ಕೆ. ಅವರು ಅದರ ಕೊನೆಯಲ್ಲಿ ಇದರ ಪ್ರತಿಯನ್ನು ಕರ್ನಾಟಕ ರಾಜ್ಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಿಗೆ ಕಳಿಸಿದ್ದೇನೆ ಅಂತ ನಮೂದು ಮಾಡಿದ್ದಾರೆ. ಅವರೇ ನಮಗೆ ಕಳಿಸಿಕೊಟ್ಟಂಥ ಪತ್ರ, ಮೂಲ ಪ್ರತಿ ಅಲ್ಲ. ಅವರು ಕಳಿಸಿರುವಂತಹ ನಕಲಿ ಏನಿದೆ ಅದನ್ನು ನಾವು ಚುನಾವಣಾ ಆಯೋಗಕ್ಕೆ ಕಳಿಸಿಕೊಟ್ಟಿದ್ದೇವೆ. ಇದೆಲ್ಲ ಸತ್ಯಕ್ಕೆ ದೂರವಾದ ಸರ್. ಈಗ ಅವರು ತಿರುಗಿ ಇದೆಲ್ಲ ಬೇಡ. ಇವರು ಸಿಗ್ನೇಚರ್ ಮಾಡಿಲ್ಲ ಅಲ್ವಾ? ಇವರು ಧರ್ಮಸ್ಥಳಕ್ಕೆ ಬರಲಿ, ಅವರೇ ನಮಗೆ ಕಳಿಸಿಕೊಟ್ಟದ್ದು ನನ್ನ ಸಹಿ ಅಲ್ಲ ಅಂತ ಈಗ ವಾದ ಮಾಡಿದ್ರೆ ಆಯ್ತಲ್ಲ, ಅದಕ್ಕೆ ಏನೇನು ಬೆಲೆ ಬರೋದಿಲ್ಲ. ಯಾಕೆಂದ್ರೆ ಮೊನ್ನೆ 21 ಫೆಬ್ರವರಿ 2013 ಚುನಾವಣಾ ಆಯೋಗ ಅವರ ಎಲ್ಲ ದಾಖಲೆ ಪತ್ರಗಳು, ನಾವು ಪಕ್ಷದ ಪರವಾಗಿ ಕೊಟ್ಟಂತ ದಾಖಲೆ ಪತ್ರಗಳು ಎಲ್ಲವನ್ನೂ ಪರಿಶೀಲನೆ ಮಾಡಿದ ಮೇಲೆ ಒಂದು ವಿವರವಾದಂತಹ ಒಂದು ತಿಳುವಳಿಕೆ ಪತ್ರವನ್ನು ವಾಪಸ್ ಬರೆದಿದ್ದಾರೆ. ಯಾರಿಗೆ? ವಕೀಲರು ಅದನ್ನು ಆದೇಶ ಅಂತ ಹೇಳ್ತಾರೆ. ಇದು ಆದೇಶ ಅಲ್ಲ. ಪ್ರಸನ್ನಕುಮಾರ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಇದನ್ನು ಸಂಕ್ಷಿಪ್ತವಾಗಿ ಉದ್ದ ಹೇಳೋದಿಲ್ಲ, ಇದರಲ್ಲಿ ಇಷ್ಟೇ ಇರೋದು. ಇನ್ ದ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ದೇರ್ ಇಸ್ ನೋ ಪೋಸ್ಟ್. ಕನ್ನಡದಲ್ಲೇ ಹೇಳಿ ನಿಮ್ಮ ಪತ್ರ ವ್ಯವಹಾರಗಳು ಯಾರಿಗೆ ಜನಸಾಮಾನ್ಯರು ಹೆಂಗೆ ಅರ್ಥ ಆಗಬೇಕು ನೋಡಿ. ಇವ್ರೇನ್ ಕೇಳೋದು ಅಂದ್ರೆ, ನಾನು ಮೂಲ ಸಂಸ್ಥಾಪಕ ಅಧ್ಯಕ್ಷ ಅಂತ ನನ್ನನ್ನು ಚುನಾವಣಾ ಆಯೋಗ ಒಪ್ಪಿಕೊಳ್ಳಬೇಕು ಕರ್ನಾಟಕ ಜನತಾ ಪಕ್ಷಕ್ಕೆ ಅಂತ ಇವರು ಕೇಳೋದು. ಓಕೆ, ಅದಕ್ಕೆ ಚುನಾವಣಾ ಆಯೋಗ ಹೇಳಿದೆ
ಆ ರೀತಿಯಲ್ಲಿ ಮೂಲ ಸಂಸ್ಥಾಪಕ ಅಧ್ಯಕ್ಷ ಅಂತ ಹೇಳಿ ಒಬ್ಬರನ್ನು ಗುರುತು ಮಾಡಲಿಕ್ಕೆ ಕರ್ನಾಟಕ ಜನತಾ ಪಕ್ಷದ ನಿಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ಸಂವಿಧಾನ ಪಕ್ಷದ್ದು, ಅದರಲ್ಲಿ ಅವಕಾಶ ಇಲ್ಲ. ಇದು ಒಂದನೇ ಅಂಶ. ಎರಡನೇ ಅಂಶ ಅವರು ಹೇಳ್ತಾ ಇರುವಂಥದ್ದು 10/11/12ಕ್ಕೆ ನೀವು ರಾಜೀನಾಮೆ ಪತ್ರವನ್ನು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ್ದು, ಅದನ್ನು ಸ್ಟೇಟ್ ಜನರಲ್ ಕೌನ್ಸಿಲ್ನಲ್ಲಿ ಓದಿ ಧನಂಜಯ ಕುಮಾರ್ ಅವರು ಮತ್ತು ನೀವು ಇಬ್ಬರು ಜೊತೆಯಾಗಿ ಆ ಸಭೆಯ ಏನು ನಡವಳಿಕೆಗಳನ್ನು ಸಹಿ ಮಾಡಿ ಕಳಿಸಿದ್ದೀರಿ, ಅದನ್ನು ನೀವು ಇದುವರೆಗೆ ಪ್ರಶ್ನೆ ಮಾಡಲಿಲ್ಲ, ಅದನ್ನು ಕೂಡ ಹೇಳಿದೆ. ಅದು ಹೇಳಿದ ಮೇಲೆ ಮುಂದೆ ನೀವು 9/11/2012ಕ್ಕೆ ರಾಜೀನಾಮೆ ನಿಮ್ಮ ಪಕ್ಷದ ಸಂವಿಧಾನ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಕೆ ಮಾಡಿದ್ದೀರಿ. ಹಾಗಾಗಿ ಅವ್ರು ಹೇಳ್ತಾರೆ 12/11/2012ಕ್ಕೆ ನೀವು ಬೇರೆನೇ ಒಂದು ಪ್ರೊಸೀಡಿಂಗ್ಸ್ ಅಂತ ಹೇಳಿ ನಮಗೆ ಕಳಿಸಿಕೊಟ್ಟಿದ್ದೀರಿ. ಆ ಪ್ರೊಸೀಡಿಂಗ್ಸ್ಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತ ಹೇಳಿ ಕೊನೆಗೆ ಅವ್ರು ಹೇಳ್ತಾರೆ, ಕಾಪಿ ಆಫ್ ದ ಪ್ರೊಸೀಡಿಂಗ್ ಸಬ್ಮಿಟೆಡ್ ಬೈ ಯು ವಿತ್ ಯುವರ್ ಲೆಟರ್ ಡೇಟೆಡ್ 3/1/13 which you have claimed to be proceedings of general body. ನೋಡಿ ನಾನು ಇಷ್ಟೇ ಯಡಿಯೂರಪ್ಪ ಇಷ್ಟಪಡ್ತೀನಿ. ಇವತ್ತು ಒಂದು ನಿಮಿಷ ಪ್ರಸನ್ನ ಕುಮಾರ್, ಇವರು ಧರ್ಮಸ್ಥಳಕ್ಕೆ ಬರಲಿ, ಇದೇನೋ ಫೋರ್ಜರಿ ಮಾಡಿದ್ದಾರೆ, ಇದು ಒಂದು ನನಗೆ ಉತ್ತರ ಕೊಡ್ಲಿ ಸಾಕು. ಧರ್ಮಸ್ಥಳಕ್ಕೆ ಬಂದು ಬೇರೆ ಏನು ಬೇಡ. ಇದೆಲ್ಲ ಕೂಡ ಗೊತ್ತಿದೆ. ಚುನಾವಣಾ ಆಯೋಗ ಸಂವಿಧಾನದತ್ತವಾದಂತ ಅಧಿಕಾರ ಇರುವಂತ ಸರ್, ಇದೆಲ್ಲ ಸತ್ಯಕ್ಕೆ ದೂರವಾದ ಸರ್. ಏನು ಮಾಡಿದ್ದಾರೆ ಇದೆಲ್ಲ ಒಂದು ನಾಟಕ ಅಷ್ಟೇ. ಇದಕ್ಕೆ ಉತ್ತರ ಕೊಡ್ಲಿ ಅವರು. ಕಾನೂನಂತೆ ಶಿಕ್ಷೆ ಆಗ್ಲಿ ಸರ್, ಮಾಡಿ ಅದನ್ನು ಮಾಡಬೇಡಿ. ನೋಡಿ, ಈ ತರ ಆದೇಶ ಮಾಡಿ ಹೇಳಿದ್ದಾರೆ. ಪ್ರಸನ್ನ ಕುಮಾರ್ ಅವರೇ, ನಿಮಗೆ ಮತ್ತು ಕರ್ನಾಟಕ ಜನತಾ ಪಕ್ಷಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಕೋರ್ಟ್ ತೀರ್ಮಾನ ಮಾಡ್ತದೆ, ಚುನಾವಣಾ ಆಯೋಗದ ತೀರ್ಮಾನ ಮಾಡ್ತದೆ. ಅದು ಈಗ ದೇವರ ಸನ್ನಿಧಿಯಲ್ಲಿ ಏನು ಅಲ್ಲ, ಏನ್ ದೇವರ ಸನ್ನಿಧಿನಲ್ಲಿ ಧರ್ಮಸ್ಥಳಕ್ಕೆ ಬಂದು ಇವ್ರು ಹೇಳ್ಬೇಕು ಮಾಡಿಲ್ಲ, ನಂದು ಫೋರ್ಜರಿ ಅಲ್ಲ ಅಂತ ಇವ್ರು ಹೇಳ್ಬೇಕು ಅಷ್ಟೇ. ಅಲ್ಲ, ದಾಖಲೆಗಳಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು, ಬನ್ನಿ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಅಂತ ಹೇಳ್ತಿದ್ದೀನಿ. ನಾವು ಚಾಲೆಂಜ್ ಆಗಿ ತಗೊಳ್ಳಿ, ಧರ್ಮಸ್ಥಳಕ್ಕೆ ಬಂದು ಅವ್ರು ಪ್ರಮಾಣ ಮಾಡ್ಲಿ, ನಾನು ಪಕ್ಷವನ್ನು ಬಿಟ್ಕೊಡ್ಬಿಡ್ತೀನಿ. ಇವಾಗಲೇ ನೋಡಿ, ನ್ಯಾಯಾಲಯದ ಮುಂದೆ ಇದನ್ನೇ ಹೇಳ್ತೀರಾ ಹೋಗಿ, ಖಂಡಿತ ಪ್ರಮಾಣ ಮಾಡಿ ನಾನು ಸತ್ಯ ಹೇಳ್ತೇನೆ ಅಂತ ಹೇಳ್ತೀರಾ? ನೀವು ಸತ್ಯವಂತರು ಅಂತ ಹೇಳ್ತೀರಲ್ವಾ? ಇದಾದ್ಮೇಲೆ ಇವರು ಮಾಡಿದಂತ ಕೆಲಸ ನೋಡಿ, ನಿಮ್ ಪ್ರಕಾರ ಸತ್ಯವಂತರಲ್ವಾ ಅವರು? ರಂಗನಾಥ್ ಅವರೇ, ಖಂಡಿತ ಪ್ರಸನ್ನ ಅವರಿಗೆ ನಾನು ಒಳ್ಳೆಯ ಮಿತ್ರನ ಹಾಗೆ ಅವರಿಗೆ ಒಂದು ಬುದ್ಧಿವಾದದ ಕಿವಿ ಮಾತು ಹೇಳ್ತಾ ಇದ್ದೇನೆ. ಇದಾದ್ಮೇಲೆ ಅವ್ರು ಹೇಳಿದಂಥದ್ದು ತಮ್ಮ ಸುವರ್ಣ ವಾಹಿನಿಯಲ್ಲಿ ಪ್ರಕಟ ಆಗಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಕರ್ನಾಟಕ ಜನತಾ ಪಕ್ಷದ ಯಡಿಯೂರಪ್ಪನವರು, ಧನಂಜಯ ಕುಮಾರ್ ಅವರು ಚುನಾವಣಾ ಆಯೋಗಕ್ಕೆ 25 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ, ಮಧ್ಯಸ್ಥಿಕೆ ಮಾಡಿದ್ದಾರೆ ಅಂತ ಹೇಳಿದ್ದು. ನಾನು ಅದರ ಬಗ್ಗೆ ಚುನಾವಣಾ ಆಯೋಗಕ್ಕೆ ಈಗಾಗಲೇ ನಮ್ಮ ಪಕ್ಷದ ಕಡೆಯಿಂದ ನಿಮ್ಮ ಸುವರ್ಣವಾಹಿನಿಯಲ್ಲಿ ಪ್ರಸಾರವಾದಂಥ ಏನು ಇವರ ಮಾತುಗಳಿದೆ ಅದನ್ನು ದಾಖಲು ಮಾಡಿಕೊಂಡು ಅದರ ಪ್ರತಿಯನ್ನು ಇಟ್ಟು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದೇನೆ. ಬಹಳ ಬೇಗ ಇವರ ಮೇಲೆ ಕಾನೂನು ಪ್ರಸನ್ನ ಕುಮಾರ್ ಅವರು ಜೈಲಿನೊಳಗೆ ಇರುವಂತದನ್ನು ನೋಡುವಂತ ದಿವಸ ನನಗೆ ಬರ್ತದೆ ಅಂತ ನನಗೆ ದುಃಖ ಆಗ್ತದೆ. ಜೈಲು ಕಳಿಸಿ ಜನಗಳು ಗೊತ್ತಾಗ್ತದೆ, ಸತ್ಯ ಫೋರ್ಜರಿ ಮಾಡಿದಿರಿ ನೀವು. ನೋಡಿ, ಈ ಮನುಷ್ಯನ ಕತೆ ಹೇಳ ನಾನು ನಿಮ್ಗೆ. ನಮ್ಮ ಕಚೇರಿಗೆ ಒಂದು 150 ಜನ ಮಹಿಳೆಯರು ಬಂದ್ರು. ಇದು ಪಕ್ಷದ ವಿಚಾರ ಬಿಡಿ. ಎಲ್ಲ ಸತ್ಯಕ್ಕೆ ದೂರವಾದ್ದು ಹೇಳಕ್ಕಿಂತ ಮೊದಲೇ ಸತ್ಯಕ್ಕಿಂತ ದೂರವಾದ್ದು ಏನರ್ಥ ಹೇಳ್ರಿ? ಎಲ್ಲ ಗೊತ್ತಿದೆ ಅವರಿಗೆ. 5,000 ರೂಪಾಯಿ 10,000 ರೂಪಾಯಿ ತಗೊಳ್ಳೋದು ರಂಗನಾಥ್. ತಗೊಂಡು ಅವ್ರಿಗೆ ಹೇಳೋದು 10 ದಿವಸದಲ್ಲಿ 5 ತಗೊಂಡವರಿಗೆ 10 ಕೊಡ್ತೇನೆ, 10 ತಗೊಂಡವರಿಗೆ 20 ಕೊಡ್ತೇನೆ. ಎಷ್ಟು ಜನರಿಗೆ ಮೋಸ ಮಾಡಿದ್ದೀರಿ ನೀವು ಹೇಳ್ರಿ? ಏನ್ ಹೇಳೋದು? ಎಷ್ಟು ಜನರಿಗೆ ಮೋಸ ಮಾಡಿದ್ದೀರಿ? ಇಲ್ಲಿ ಸುವರ್ಣ ವಾಹಿನಿಯಲ್ಲಿ ನೋಡಿ, ಟಿವಿ 9 ಅಲ್ಲಿ ತೋರಿಸಿದ್ರು ಚೆಕ್ಗಳು, ರಾಶಿ ರಾಶಿ ಚೆಕ್ಗಳು, ರಾಶಿ ಚೆಕ್ ನೀವು ಕ್ರಿಯೇಟ್ ಮಾಡಿದ್ರೆ ನೀವು ಪಕ್ಷ ಕೈಯಿಂದ ಹೋಗ್ಬಿಡುತ್ತೆ ಅಂತ ಹೇಳಿ ಅಯ್ಯೋ ಪಾಪ ಅಂತ ಕನಿಕರಾಗ್ತಾ ಇದ್ದಾರೆ. ನೀವು ಬಹುಶಃ ಜೈಲಿನಲ್ಲಿ ಹೋಗಿ ಆಯ್ತು ಬಿಡಿ, ಅಲ್ಲೇ ಶಾಶ್ವತವಾಗಿರುವಂತ ಯಾರು ಜೈಲಿಗೆ ಹೋಗಿದ್ದಾರೆ, ಯಾರು ಹೋಗ್ಬೇಡಿ, ದಯಮಾಡಿ. ಏನು ಮೋಸ ಮಾಡಿದ್ರೆ ನೀವು ಹೆಣ್ಮಕ್ಳುಗಳಿಗೆ? ಇಲ್ಲ ಖಂಡಿತ ಇಲ್ಲ, ಇದೆಲ್ಲ ಸತ್ಯಕ್ಕೆ ದೂರವಾದ ಸರ್. ಆಯ್ತು ಸರ್, ಈಗ ಧನಂಜಯ ನಾನು ನಿಮಗೊಂದು ಕೇಳ್ತೀನಿ. ಈಗ ಅವರು ಚೆಕ್ ಕಳಿಸ್ಕೊಂಡು ತಾಳಿ ಸ್ವಾಮಿ, ಅಲ್ಲ ಸ್ವಾಮಿ, ದಯವಿಟ್ಟು ಹೇಳಕ್ ಅವಕಾಶ ಕೊಡಿ ಧನಂಜಯ. 5 ಇಸ್ಕೊಂಡು 10 ಕೊಡ್ತೀನಿ ಅಂದ್ರು, 10 ಇಸ್ಕೊಂಡು 20 ಕೊಡ್ತೀನಿ ಅಂದ್ರು, 20 ಇಸ್ಕೊಂಡು 40 ಕೊಡ್ತೀನಿ ಅಂದ್ರು. ಇಂಥವ್ರ ಜೊತೆಗೆ ಯಾಕ್ರಿ ವ್ಯವಹಾರ ಮಾಡಿದ್ರಿ ನೀವು? ಅದು ನಮಗೆ ಗೊತ್ತಾದ, ಯಾಕೆ ವ್ಯವಹಾರ ಮಾಡಿದ್ರಿ? ಗೊತ್ತಾದದ್ದು ಆಮೇಲೆ ರಂಗನಾಥ್. ಆದರೆ ಅಷ್ಟೊತ್ತಿಗೆ ಈ ಕರ್ನಾಟಕ ಜನತಾ ಪಕ್ಷ ಒಂದು ದೊಡ್ಡ ಸಂಘಟನೆ ಶಕ್ತಿಯಾಗಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೆಳೆದಾಗಿ ಕರ್ನಾಟಕ ಜನತಾ ಪಕ್ಷ ಹೋಗುವಂತ ಸ್ಥಿತಿ ಇಲ್ಲ. ಕರ್ನಾಟಕ ಜನತಾ ಪಕ್ಷ ಅದನ್ನ ಕಟ್ಟಿದಂತ ಪ್ರಸನ್ನ ಕುಮಾರ್ ಇವ್ರಿಗೆ ಬೇಡ.
ಓಕೆ ಸರ್, ತಾವೇನಂತೀರಿ ಸ್ವಾಮಿ, ಸರ್? ಇಂಥ ಮೋಸ ಮಾಡುವಂತವರು, ಸಾರ್ವಜನಿಕರಿಗೆ ಮೋಸ ಮಾಡುವಂತವರು, ಹಣ ತಗೊಂಡು ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಬಡವರಿಗೆ ಮೋಸ ಮಾಡುವಂತವ್ರು ನೀವು ಏನಾಗ್ತಾರೆ? ಬಡವರಿಗೆ ಮೋಸ ಬಡವರಿಗೆ ಮೋಸ ಮಾಡಿದ್ರಲ್ಲ ನೀವು. ನಿಮ್ಮನ್ನು ನಾವು ಇಟ್ಕೊಂಡ್ರೆ ಅಲ್ಲ, ಬಡವರಿಗೆ ಮೋಸ ಮಾಡಿದ್ರಲ್ಲ ನಮ್ಮ ನೀವು. ಪಕ್ಷದ Forgery ಮರ್ಯಾದೆ signature ಏನಾಗ್ಬೋದು? ಮಾಡಿದ್ರಲ್ಲ. Forgery signature ಮಾಡಿದ್ರಲ್ಲ. ನಿಮ್ಮಂತವರನ್ನು ನಾವು ಜೊತೆಗೆ ಬೇಡ, 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 ಏನ್ ತೊಂದ್ರೆ ಇಲ್ಲ. ದೇವ್ರಿದ್ದಾನೆ. ಅದಕ್ಕಾಗಿ ದೇವ್ರಿದ್ದಾನೆ. ರಂಗನಾಥ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇವೆ. ಸರ್, ನೀವ್ಯಾರು ಸರ್ ಅವರಿಗೆ ಉಚ್ಚಾಟನೆ ಮತ್ತು ಮಾಡ್ಲಿಕ್ಕೆ? ಕರ್ನಾಟಕ ಜನತಾ ನೀವ್ಯಾರು ಉಚ್ಚಾಟನೆ ಪಕ್ಷಕ್ಕೆ ಯಾವುದೇ ಮಾಡ್ಲಿಕ್ಕೆ? ರೀತಿಯ ಅಲ್ಲ, ಸಂಬಂಧ ಇಲ್ಲ. ಅವರು ಯಡಿಯೂರಪ್ಪನವರು ಉಚ್ಚಾಟನೆ ಮಾಡಿದ್ರಲ್ಲ ಸ್ವಾಮಿ, ಅವರು ಬೇಕಾದ್ದು ಬಾಯಿಗೆ ಬಂದಾಗ ಹರಟೆ ಮಾಡಿದ್ರೆ ಇದು ಚುನಾವಣಾ ಆಯೋಗದ ಅಧಿಕೃತ fine, ಒಂದು fine. ಆದೇಶ ಸರ್, ಇದೆ. ಸರ್, ಹೇಳಿ ಸರ್. ಇದಕ್ಕೆ ಬೆಲೆ ಬರ್ತದ ಅಥವಾ ಅವ್ರ ಹರಟದಕ್ಕೆ ಬೆಲೆ ಬರ್ತದ? ಶ್ರೀನಿವಾಸ್. ಚುನಾವಣಾ ಆಯೋಗ ಆದೇಶ ಆದವ್ರು ಏನು ತೋರಿಸ್ತಾ ಇದ್ದಾರೆ ಈಗ, ಆ ಆರ್ಡ್ರ್ ಮಾಡೋದು ಹಿನ್ನೆಲೆ ಅವ್ರು ಹೇಳ್ತಾ ಇಲ್ಲ. ಆರ್ಡ್ರ್ ಮಾಡಿದ ಹಿನ್ನೆಲೆ ಏನಪ್ಪ ಅಂತಂದ್ರೆ 8/2/2013 ಚುನಾವಣಾ ಆಯೋಗದವರು ನೋಟಿಸ್ ಕೊಟ್ಟಿದ್ರು. ನೀವು ಅಧ್ಯಕ್ಷರು ಅಂತ ಕ್ಲೈಮ್ ಮಾಡ್ತಿದ್ದೀರಾ, ನೀವು ಅಧ್ಯಕ್ಷರು ಅಂತ ಕ್ಲೈಮ್ ಮಾಡ್ತಿದ್ದೀರಾ, ನಿಮ್ಮಿಬ್ಬರಲ್ಲಿ ಯಾರು ಅಧ್ಯಕ್ಷರು ಅನ್ನೋದನ್ನ ಒಂದು ಅಫಿಡವಿಟ್ ಮೂಲಕ ಇಬ್ರು ಸಲ್ಲಿಸಿ ಅಂತ ಹೇಳಿ ಇಬ್ರು ಅಫಿಡವಿಟ್ ಸಲ್ಲಿಸಿದೀವಿ. ಇಬ್ರು ಅಫಿಡವಿಟ್ ಸಲ್ಲಿಸಿದ್ರೆ ಆ ಆರ್ಡ್ರಲ್ಲಿ, ಎಂಟೈರ್ ಆರ್ಡ್ರಲ್ಲಿ ಎಲ್ಲಾದರೂ ಒಂದು ಕಡೆ ಪ್ರಸನ್ನ ಕುಮಾರ್ ಈ ಥರ ಹೇಳಿದ್ದಾರೆ ಅಂತ ಒಂದೇ ಒಂದು ಪದನೂ ಬರೀಲಿಲ್ಲ ಎಲೆಕ್ಷನ್ ಕಮಿಷನಲ್ಲಿ. ಏನು ಯಡಿಯೂರಪ್ಪನವ್ರ ಅಫಿಡವಿಟ್ ಇತ್ತೋ ಅದನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ರು. ಅವರು ಎಕ್ಸ್ಟ್ರಾಕ್ಟ್ ಮಾಡಿ ಅವರೇ ಅಧ್ಯಕ್ಷರು ಅಂತ ರೆಕಗ್ನೈಸ್ ಮಾಡಿದ್ರು. ಅಲ್ಲಿ ಮೇನ್ ರೆಕಗ್ನಿಷನ್ ಆಗಿರೋದು ಏನಪ್ಪ ಅಂತಂದರೆ 9/11/2012 ಆಗಿದ್ದಂಥ ರೆಸಿಗ್ನೇಷನ್ ಲೆಟ್ರು ಜೊತೆಗೆ ಈ 17/1/2013 ರೆಸಿಗ್ನೇಷನ್ ಲೆಟ್ರು ಕನ್ಫರ್ಮೇಷನ್ ಇದ್ದಂಗೆ ಅವರಿಗೆ. 9/11/2012 2 ರೆಸಿಗ್ನೇಷನ್ ಲೆಟ್ರ್ ಫಾರ್ವರ್ಡ್ ಆಗಿದೆ. ಒಂದು ರೆಸಿಗ್ನೇಷನ್ ಲೆಟ್ರು ಇದು. ಹಾಗಿದ್ರೆ ವಕೀಲರೇ, ಒಂದು ನಿಮಿಷ ನಿಮ್ಮ ಕಕ್ಷಿದಾರರು ಒಂದು ಎಷ್ಟು ನಿಮಿಷ, ಸತ್ಯ ನಾನು ಅಂತ ಹೇಳಕ್ ಬಿಡಿ. ಇಲ್ಲೇ ಅಂತ ತೀರ್ಮಾನ ಆಗ್ಲಿ, ಇಲ್ಲ. ಯಾವುದರಲ್ಲಿ ಸರಿ ಅಂತ ತೀರ್ಮಾನ ಆಗ್ಲಿ, ನಾವೇ ಹೇಳ್ಬಿಡೋದು. ಯಾವ್ದು ಸರಿ ಅಂತ ತೀರ್ಮಾನ ಕೋರ್ಟ್ ಆಗ್ಲಿ. ತೀರ್ಮಾನ ಅದನ್ನೇ- ನೋಡಿ, ಅವರು ರಾಜೀನಾಮೆ ಕೊಟ್ಟು ನಾನು ಕೋರ್ಟ್ ತೀರ್ಮಾನ ಮಾಡ್ತಾರೆ. ಅದು ನಾನು ಪಕ್ಷದ ಅದನ್ನೇ ತೀರ್ಮಾನ ನೋಡಿ, ಮಾಡ್ತಾ ಇದ್ದೀನಿ. ವಕೀಲರೇ, ಇಲ್ಲಿ ನೋಡಿ, ಇಷ್ಟೇ ಕೇಳಿದ್ರು ಈ ನಾನು. 9 ಅವರು ರಾಜೀನಾಮೆ 2012 ಕೊಟ್ಟಂತ ಪತ್ರ, ತೀರ್ಮಾನ ಅದು ಮಾಡ್ತಾರೆ. ಪಕ್ಷದಲ್ಲಿ ಇರ್ಬೇಕಾ? ಕೋರ್ಟ್ ಅಥವಾ ತೀರ್ಮಾನ ರಾಜೀನಾಮೆ ಪತ್ರ ಅವ್ರ ಹತ್ರ ಇರ್ಬೇಕಾ? 11/11/2012ಕ್ಕೆ ಏನ್ ಮಾತಾಡ್ತೀರಿ? ರಾಜೀನಾಮೆ ಕೊಟ್ಟ ಮೇಲೆ ಅದನ್ನ ಅವರೇ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಅದ್ರ ಅರ್ಥ ಎಲೆಕ್ಷನ್ ಏನು? ಕಮಿಷನ್ಗೆ It's ಕಳಿಸಿದೆ. a fabricated ಓಕೆ document. ಓಕೆ ಏನು ಅದು ಕನ್ಫ್ಯೂಷನ್ ಅಂತ ರಂಗನಾಥ್ ಬಹಳ ಅದೊಂದು resignation confusion letter. ಇಲ್ಲ, ಇಲ್ಲಿ ಬಹಳ ಸ್ಪಷ್ಟ ಇದೆ. ಒಬ್ಬ ಇಲ್ಲ, ರಾಜೀನಾಮೆ ಕೊಟ್ಟ ಮೇಲೆ ಮಾತಾಡ್ಲಿಕ್ಕೆ ಬಿಟ್ರೆ ತಾನೇ ನನ್ಗೆ confusion clear ಮಾಡೋದು. ವಕೀಲರೇ, ಇಲ್ಲ, ನೀವು first- ವಕೀಲರು, ನಾನು ವಕೀಲ. ರಾಜೀನಾಮೆ ಕೊಟ್ಟ ಮೇಲೆ ರಾಜೀನಾಮೆ ಪತ್ರ ಯಾರ ಹತ್ರ ಇರ್ಬೇಕು ಅದನ್ನ ಹೇಳಿ? ನನ್ನ ಹತ್ರ ಇರ್ಬೇಕು ತಾನೇ ಪಕ್ಷದಲ್ಲಿ. ಅವ್ರ ಹತ್ರ ಯಾಕೆ ಬಂತದ್ದು ರಾಜೀನಾಮೆ ಪತ್ರ? ರಾಜೀನಾಮೆ So it ಪತ್ರ is a fabricated document. ನಾನು ಇದು ಅವರು ತಯಾರು ಮಾಡಿದಂತದ್ದು ನೀವು ಮಾಡಿರೋದು, ನೀವು ಮಾಡಿರೋದು ನಾನು ನೀವು. ಒಂದ್ ನಿಮಿಷ ನಾವು ಚುನಾವಣಾ ಮಾಡಿರೋದು. ಆಯೋಗ ಅದನ್ನ ಹೇಳಿದೆ. ಇಲ್ಲಿ ನೋಡಿ, ನೀವು ಮಾಡಿರೋದು. ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್. ಅದು ನಾವ್ ಹೇಳ್ತಾ ಇದ್ದೀವಿ, ನೀವು ಮಾಡಿರೋದು ಕೋರ್ಟ್ ತೀರ್ಮಾನ ಒಂದ್ ಮಾಡ್ತಾರೆ. ನಿಮಿಷ ಕೋರ್ಟ್ ಇರಿ, ಅಲ್ಲ, ಒಂದ್ ನಿಮಿಷ ಇರಿ. ಚುನಾವಣಾ ಆಯೋಗಕ್ಕಿಂತ ಮೇಲೆ ಏನು ಚುನಾವಣಾ ಆಯೋಗದಿಂದ ತಂದಿರೋ certified copy ಇದು. ಕೋರ್ಟ್ನಲ್ಲಿ ಕೂಡ ಚುನಾವಣಾ ಆಯೋಗದಿಂದ. ಚುನಾವಣಾ ಆಯೋಗದಿಂದ ತಂದಿರೋ ಸರ್ಟಿಫೈಡ್ ಕಾಪಿನೇ ಹೊರತು ಇದು ಚುನಾವಣಾ ಆಯೋಗದಿಂದ ಮನೆಯಿಂದ ತಂದಿರೋದಲ್ಲ ಇದು. ಹೈಕೋರ್ಟ್ ಏನು ಆರ್ಡರ್ ಮಾಡಿದೆ? ಒಂದು ನಿಮಿಷ ಇರಿ ಸರ್. ಚುನಾವಣಾ ಆಯೋಗದಲ್ಲಿ 12/11/2012ಕ್ಕೆ ಇವರೊಂದು ರೆಸಿಗ್ನೇಷನ್ ಲೆಟರ್ ಫಾರ್ವರ್ಡ್ ಮಾಡಿದ್ದಾರೆ. ನಾನು ಈ ತರ ಹುಷಾರಿಲ್ಲದ ಕಾರಣ ನಾನು ಟೆಂಪರರಿ ಆಗಿ ರಿಸೈನ್ ಮಾಡಿದ್ದೀನಿ, ಹುಷಾರಾದ ಸ್ವಾಮಿ, ಸಂವಿಧಾನದಲ್ಲಿ ಅವಕಾಶ ಇಲ್ಲ ಟೆಂಪರರಿ ರಿಸೈನ್ ಮಾಡಲಿಕ್ಕೆ. ಆಮೇಲಿಂದ ನಾವು ವಕೀಲರೇ, ಬಂದ್ಮೇಲಿಂದ ನೀವು ಯಾಕೆ ಈ ಅಧ್ಯಕ್ಷತನ- ತರ ಅವರಿಗೆ ಸುಮ್ಮನೆ ಇಲ್ಲದಿದ್ರೆ ಸುಳ್ಳು ಆಮೇಲಿಂದ ಇವರು ಒಂದು letter forward ಮಾಡ್ತಾರೆ. ಸಂವಿಧಾನದಲ್ಲಿ ಓಕೆ ಹೇಳಿ. ಓಕೆ ಓಕೆ ತಾತ್ಕಾಲಿಕವಾಗಿ ರಾಜೀನಾಮೆ ಕೊಡುವಂತ ಎಸ್ ಧನಂಜಯ್, ಅವಕಾಶ ಪಕ್ಷದ ಸಂವಿಧಾನದಲ್ಲಿ ಆಯ್ತು ಹೇಳಿ. ಆಯ್ತು ಆ ಪಕ್ಷದಲ್ಲಿ ಇರೋದನ್ನ- ಸರ್ ಓಕೆ. ಶ್ರೀನಿವಾಸ್ ಅವ್ರ ಪ್ರಕಾರ ಅವ್ರು ತಂದಿರುವಂಥ ಲೆಟರ್, ಅವ್ರು ತೋರಿಸ್ತಿರುವಂಥ ಲೆಟರ್ ಅಂದರೆ ಇಬ್ಬಿಬ್ಬರು ಅಧ್ಯಕ್ಷರಾದರು ಅಂತಂದರೆ ನಿಮ್ಮಿಬ್ಬರಲ್ಲಿ ಯಾರು ಅಧ್ಯಕ್ಷರು ಅನ್ನುವಂಥ ಪ್ರಶ್ನೆನ ಕೇಂದ್ರ ಚುನಾವಣಾ ಆಯೋಗ ಕೇಳ್ತು ಅನ್ನುವಂಥದ್ದು. ಸೊ ಅಲ್ಲಿಂದಲೇ ಗೊಂದಲಗಳು ಶುರುವಾಯಿತು ಅಂತ. ಆದರೆ ಇವ್ರು ಹೇಳೋ ಪ್ರಕಾರ, ಧನಂಜಯ ಕುಮಾರ್ ಹೇಳೋ ಪ್ರಕಾರ ಏನೋ ಅನಾರೋಗ್ಯ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಟೆಂಪರರಿ ರೆಸಿಗ್ನೇಷನ್ ಕೊಡೋಕೆ ಆಗೋದಿಲ್ಲ, ನೀವು ಸಂವಿಧಾನದಲ್ಲಿ ಆ ಒಂದು ಚಾನ್ಸೇ ಇಲ್ಲ ಅನ್ನುವಂಥ ಮಾತನ್ನು ಧನಂಜಯ ಕುಮಾರ್ ಹೇಳ್ತಾರೆ. ಸೊ ಕೊನೆಯದಾಗಿ ಇವರಿಬ್ಬರು ಏನು ಹೇಳ್ತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.